ಅವರಿಗೆ ಕೂಡ ಜೋರದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಇನ್ನೋರ್ವ ಅಧಿಷ್ಠಾನ ತಾಳಿಕೊಟ್ಟಿ ಶ್ರೀಯುತರು ಕೂಡ ಜಿ.ಎನ್. ಪಾಟೀಲ್ ಗುರುಮಾತೆಯರು ಈ ವೇದಿಕೆ ಮೇಲೆ ಆಗಮಿಸಿ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಉಪನ್ಯಾಸಕ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಟಿ.ಸಿ. ಪಾಟೀಲ್ ಅವರಲ್ಲಿ ವಿನಂತಿ. ಇನ್ನ ಈ ಕಾರ್ಯಕ್ರಮವನ್ನು ಪೂಜೆಯೊಂದಿಗೆ ಪ್ರಾರಂಭ ಮಾಡುವುದು ನಮ್ಮ ವಿನಂತಿ. ಎಂ.ಐ. ಪಡಿಕರ್ ಗುರುಗಳು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಎ. ಗಂಗರವರು ಗೌಡರು ಎಸ್.ಕೆ. ಕಾಲೇಜಿನ ಸಂಗಡಿಗರಿಂದ ಒಂದು ಪ್ರಾರ್ಥನಾ ಗೀತೆ. ತಾಳಿಕೋಟಿ ಈ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ 2ನೇ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭಕ್ಕೆ ಸಾಕಷ್ಟು ಮಹಾನ್ ಗಣ್ಯ ವ್ಯಕ್ತಿಗಳು ಆಗಮಿಸುವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸ್ವಾಗತವನ್ನು ಮಾಡಲು ಬರುವವರು ರೋಹಿಣಿ ಪಾಟೀಲ್ 2ನೇ ವರ್ಷದ ಪ್ರಶಿಕ್ಷಣಾರ್ಥಿ. ಭೂಮಿ ಅಂದ್ರೆ ಅದು ನಮ್ಮ ಭಾರತ, ಅದು ನನ್ನ ಭಾರತ ಎಂದು ಕೂಡ ದೇವರ ಚಪ್ಪಾಳೆ ಮೂಲಕ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನೆರವೇರಿದಂತೆ 2024-25ನೇ ಸಾಲಿನ B.Ed 4ನೇ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಹಾಗೂ ದೀಪದಾನ ಸಮಾರಂಭಕ್ಕೆ ಆಗಮಿಸಿದ ಸರ್ವರಿಗೂ ನನ್ನ ನಮಸ್ಕಾರಗಳು. ಸಜ್ಜನ್ ಸರ್ ಬಂದು ಹೇಳಿದ್ರು ಮಾರ್ಗದರ್ಶನ ಆಗ್ಬೇಕು ಸ್ಟೂಡೆಂಟ್ಸ್ಗೆಲ್ಲ, ನೀವು ಬರ್ಬೇಕು ಅಂತ ಹೇಳಿ. ನಾನು ಸರ್ಗೆ ಹೇಳಿದ್ದು ಒಂದೇ, ಅನುಕೂಲಗಳಿತ್ತು. ಒಳ್ಳೆ ಕೋಚಿಂಗ್ ಹೋಗ್ಬೇಕಂದ್ರೆ, ಒಳ್ಳೆ ಸ್ಕೂಲಿಗೆ
ಹಾಕುವಂತ ಎಲ್ಲ ಅನುಕೂಲಗಳಿತ್ತು. ಅನುಕೂಲದ ಜೊತೆಗೆ ನಮ್ಮ ಪರಿಣಾಮ ಪಟ್ಟು ವೆರಿ ಇನ್ಸ್ಪೈರಿಂಗ್. ನಾನು ಅವ್ರ ಸಂಭಾಷಣೆಯನ್ನು ಕೇಳಿದೆ, ರೇಡಿಯೋದಲ್ಲಿ ಸಂಭಾಷಣೆ ಕೇಳಿದೆ. ದೇವಳಿಗೆಣ್ಣೂರು ಬುಕ್ ಓದಿದೆ. ಶ್ವಾನ ನಿದ್ರ ತತ್ವೈಜ, ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಾಂಚಲಕ್ಷಣಂ ಅಂತ ಹೇಳಿ ಅಂತ. ನಿಮ್ಗೆ ಗೊತ್ತಿರ್ಬೇಕು, ಕಾಕಚೇಷ್ಟ ಅಂದ್ರೆ ಕಾಗೆ ಪ್ರಯತ್ನ ಹೇಗಿತ್ತು. ನಾವು ಕಾಗೆ ಅಂತ ಪ್ರಯತ್ನ. ಬಕೋದ್ಯಾನ ಅಂತಂದ್ರೆ ಬಾತ್ಕೊಳ್ಳಿ, ನೀರಲ್ಲಿ ಮೀನನ್ನ ಕಾಯುವಾಗ ಸಣ್ಣ ಸಣ್ಣ ಮೀನ ಬಂದ್ರೂ ಕೂಡ ಒಂಟೆಕಾಯಿಯಿಂದ ನಿಂತು ದೊಡ್ಡ ಮೀನಿಗಾಗಿ ಕಾದು ಬೇಕು ಅನ್ನೋದಕ್ಕೆ ಬಕೋದ್ಯಾನ. ಅದಂತ ಪರಿಶ್ರಮ ಬೇಕು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸುದೀರ್ಘ ಪ್ರಯಾಣ ಮಾಡುತ್ತವೆ ಅನ್ನೋದು ಉದಾಹರಣೆಗೆ ಹುಂಗಾರ ಮೇಳವನ್ನು ನೋಡಿ ನಾವೊಂದು ಗ್ರಹಿಸಬೇಕಾದ ಸಾಲಿನ ವರದಿ ವಾಚನ. ಈ ಶುಭ ವೇಳೆಯಲ್ಲಿ ಸುಂದರ ಕೋರುವ ಮತ್ತು ಬೀಳ್ಕೊಡುವ ಸಮಾರಂಭದಲ್ಲಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷವೆನಿಸುತ್ತದೆ. ದಿನಾಂಕ 10/1/2025 ವಿದ್ಯಾದೇವಿಯಾದ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭವಾಗಿ ಬಿಇಡಿ ಪ್ರಶಿಕ್ಷಣಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ತಿಂಗಳು ಮಾಡಿದ್ರಿ. ಅದರ ಮಣ್ಣಿನಿಂದ ಗಣಪತಿ ಮೂರ್ತಿ ಮಾಡುದು. ಅದರೊಳಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಯಾರು ಬಂದವ್ರಿ? ಪ್ರಥಮ ಸ್ಥಾನ ಪಾಟೀಲ್ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಕನ್ಯಾತಿ ಗಣ್ಯರು ಮೊದಲನೇದಾಗಿ ಯಾರಿರ್ತಾರೆ ಅಂದ್ರೆ ಗುರುಗಳಾಗಿರ್ತಾರೆ. ಮೊದಲನೇದಾಗಿ ನಾನು ಬಾಲ್ಯದಿಂದಲೂ ಇಲ್ಲಿ ತನಕ ಕಲಿತಂತ ಎಲ್ಲರನ್ನ ವಿದ್ಯಾಸಂಸ್ಥೆಯ ಪೀಠಾಧಿಪತಿಯಾದಂಥ ವೆಂಕಟೇಶ್ವರನ್ನು ಮೊದಲಿಸುತ್ತಾ ಅದೇ ರೀತಿಯಾಗಿ ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ಎಲ್ಲರೂ ಮತ್ತೊಮ್ಮೆ ಗಂಗನಗೌಡ ಸರ್ಗೆ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಪ್ರಶಿಕ್ಷಣಾರ್ಥಿಗಳಾಗಿ ತರಬೇತಿಯನ್ನು ಪಡೆದು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಏರ್ಪಡಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ವಹಿಸಿಕೊಳ್ಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರು ಶ್ರೀ ಶಿವ ಸಜ್ಜನ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಬೇರೆ ಕೆಲಸದ ನಿಮಿತ್ತ ಗಣತಿ ಕಾರ್ಯರು ಡಾಕ್ಟರ್ ವಿನಯ ಹೂಗಾರ್ ಅವರೇ, PSI ಆದಂಥ ಶ್ರೀಮತಿ ಜ್ಯೋತಿ ಅವರು ಬರಬೇಕಾಗಿತ್ತು, ಬಂದಿಲ್ಲ. ವಿದ್ಯಾರ್ಥಿನಿ ಪತ್ನಿ ಶ್ರೀಮತಿ ಪಾರ್ವತಿ ಚೆಟ್ಟಿಮಠ, ಆಡಳಿತ ಮಂಡಳಿ ಸದಸ್ಯರು. 15 ವರ್ಷಗಳಿಂದಲೂ ನಾನು ಆತ್ಮೀಯ ಒಡನಾಟವನ್ನು ಹೊಂದಿದಂತೆ ಇವತ್ತು ಅವರ ಚಿರಂಜೀವಿ ವಿವೇಕಾನಂದರು ಕೂಡ ಇದ್ದಾರೆ. ನನ್ನ ಮಗ ಕೂಡ ಕ್ಲಾಸ್ಮೇಟ್. ಈಗ ನಾವು ಜನಿಸಿದ್ರೆ ಎಲ್ಲ ಗೊತ್ತಿಲ್ಲ. ಆವಾಗ 6 ಕಾಲೇಜುಗಳು ಗೌರ್ಮೆಂಟ್ ಪ್ರೈವೇಟ್. ನನ್ನ ಗುರಿ ತಹಶೀಲ್ದಾರ್ ಆಗ್ಬೇಕನ್ನುವಂಥದ್ದು ಇಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದಲ ನನ್ನ ಗುರಿ ತಹಶೀಲ್ದಾರ ಆಗಬೇಕು ಅನ್ನುವಂಥದ್ದು. ಈ ತಹಶೀಲ್ದಾರ ಮುಖ್ಯ ಅತಿಥಿಗಳು ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸೋಮಲಿಂಗ ಗಣ್ಣೂರ್ ಸಾಹೇಬ್ರವರೇ, ಅದೇ ಚೆನ್ನಾಗಿ ಸೋದರಿಯಾಗಿರ್ತಕ್ಕಂಥ ಡಾಕ್ಟರ್ ವಿನಯ್ ಹೂಗಾರ್ ಮೇಡಮ್ ತಹಶೀಲ್ದಾರ್ ಅವರೇ, ಅದೇ ತರನಾಗಿ ಜ್ಯೋತಿ ಕೋತ್ ಮೇಡಮ್ ಅವ್ರು ಬರಬೇಕಾಗಿತ್ತು. ಉದ್ಯಾನವನದಲ್ಲಿ ಬಂದೋಬಸ್ತ್ ಇರೋದ್ರಿಂದ ಅನಿವಾರ್ಯವಾಗಿ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಅದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರಿಂದ ಬಿಇಡಿ ಪ್ರಶಿಕ್ಷಣಾರ್ಥಿಗಳು ಮತ್ತು 10ನೇ ತರಗತಿಯ ಮತ್ತು ವಿದ್ಯಾರ್ಥಿನಿಯರೇ, ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಸರ್ ತಮ್ಮ ಜೀವನ ಚರಿತ್ರೆ ಬುಕ್ಕವನ್ನು ಕೊಟ್ಟಿದ್ದೀನಿ. ನಮ್ಮ ಸಂವಿಧಾನ ನಮ್ಮ ಹಕ್ಕು. ಸುಮಾರು ಸಂಪುಟಗಳನ್ನು ಓದಲಿಕ್ಕೆ ಆಗೋದನ್ನು ಉದ್ದೇಶಿಸಿದ್ರೆ ಸರ್ ಅವರು ಎಲ್ಲ ಸಂಪುಟಗಳನ್ನು ಸೇರಿಸಿಕೊಂಡು
ಸುಮಾರು ಒಂದು 201 ಪೇಜ್ನಷ್ಟು ಬುಕ್ಕವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಒಂದು ಆತ್ಮಚರಿತ್ರೆಯನ್ನು ಬರ್ಕೊಂಡಿದ್ದಾರೆ. ಒಬ್ಬ KS ಅಧಿಕಾರಿ ಹೇಳಿದವರಲ್ಲ, ಒಬ್ಬ KS ಅಧಿಕಾರಿ ಆಗ್ಬೇಕಾದ್ರೆ ನಾನು ಏನು ಕಷ್ಟಪಟ್ಟಿದ್ದೀನಿ, ಅದ್ರ ಜೊತೆಗೆ ಈ ಹುದ್ದೆ ಬಂದ ಮೇಲೆ ಯಾವ್ಯಾವ ಕೆಲಸಗಳನ್ನ ಮಾಡಿದೆ ಅಂತ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ಅದಕ್ಕೆ ದೇವರಿಗೆಣ್ಣೂರು ಅಂತ ತಮ್ಮೂರು ಹೆಸರು ಇಟ್ಕೊಂಡಿದ್ದಾರೆ ಸರ್. ಅದನ್ನ ಇದು ಯಾರಿಗೆ ಬಂದಿಲ್ಲ, ಕಾಲೇಜ್ ಬಂದವರು ಬಂದಿಲ್ಲ ಬುಕ್ ನನಗೆ ಇಸ್ಕೊಂಡು, ಕಾಲೇಜಿಗೆ ಬಂದವರು ಎಲ್ಲರಿಗೂ ಕೊಟ್ಟಿದ್ದೀವಿ. ಕೆಲವು ಜನ ಕಾಲೇಜಿಗೆ ಬಂದವ್ರಿಗೆ ಕೊಟ್ಟಿಲ್ಲ. ನಾವು ತಹಶೀಲ್ದಾರಾಗಿ ಬಂದಿದ್ರು ಅವರು ನಾವು ಆತ್ಮೀಯ ಒಂದು ಕೇಳ್ತಾರ ಬಾಂಧವ್ಯದಲ್ಲಿ ಇದ್ಕೊಂಡು ನಾವು ಅವರಿಗೆ ಮಿಡಿ ಕ್ರಾಸ್ ತಾಳಿಕೋಟೆ ಇವರ ಆಶ್ರಯದಲ್ಲಿ 2024-25 ಬೀಳ್ಕೊಡು ಹಾಗೂ ದೀಪದಾನ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕೆಣ್ಣೂರು ಸಾಹೇಬರವರೇ ಹಾಗೂ ತಾಳಿಕೋಟೆ ತಾಲೂಕಿನ ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥ ನಮ್ಮೂರಿನವರು ನನ್ನ ರಕಶಿ ಗ್ರಾಮದವರು ತಾಲೂಕು ದಂಡಾಧಿಕಾರಿ ಇದ್ದವರು ಬಿಡ್ತೀನಿ ಕಾರ್ಯಕ್ರಮದಲ್ಲಿ ಆತ್ಮಸಾಕ್ಷಿಯಾಗಿ ನೀವು ಮುಂದಿನ ಜನ್ಮದಲ್ಲಿ ಗುರಿ ಉದ್ದೇಶಗಳಲ್ಲಿ ಇಟ್ಕೊಂಡ್ರೆ ನಾವು ಆ ಮ್ಯಾಪ್ನಾಗ ಇಂಡಿಯನ್ ಮ್ಯಾಪ್ನಾಗ ಕೂಡ ಇರಬೇಕು. ಈಗೆಲ್ಲರೂ ಹೊರಗೆ ಮುಂದೆ ಮಾಡ್ರಿ. ಯಾರು ಅದನ್ನ ಹೇಳುವಾಗ ದಯವಿಟ್ಟು ಶಿಕ್ಷಣಾರ್ಥಿಗಳು ಮಾತನಾಡಬಾರ್ದು, ಸೈಲೆಂಟ್ ಕೈ ಕೊಡಿ. ಸರ್, ನೀವು ಪ್ರಮಾಣ ವಚನ ಬೋಸ್ ಈ ಜ್ಞಾನಕ್ಕೆ ಹಚ್ಕೊಂಡು ಬೇಡ್ರಿ ಅಪ್ಪ ಬ್ಯಾಟ್ ಕೇಳಿ. ಭಾರತ ಏನಿದೆ ನಮ್ಮ ಇಂಡಿಯನ್ ಮ್ಯಾಪ್ ಸರ್ ನೀವು ನಂತರ ಎಲ್ಲ ಉಪನ್ಯಾಸಕರು, ತದನಂತರ ಒಬ್ಬೊಬ್ಬರೇ ಹೋಗಿ ಅದ್ರ ಮೇಲೆ ತಾವು 2 ಸೆಕೆಂಡ್